ಅದೊಂದು ಸ್ವಲ್ಪ ಜನ ಗುಂಪು ಕಟ್ಕೊಂಡು ಏನೋ ಮಾಡ್ತಾವ್ರೆ. ಲೇ, ಮಾತಾಡಂಗಿಲ್ಲ ಬಿಡತ್ಲಾಗೆ. ಏನೋ ಬಿಜಿ ಆದ ಕೆಲಸನೇ ಇರ್ಬೇಕು ಅತ್ಲಾಗೆ. ಅಂದ್ರೂ ಇಲ್ಲ ಹ್ಞೂ ಅಂದ್ರೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ನನ್ನ ಪಾಡಿಗೆ ನಾನು ಕೂಗಿದ್ರೆ ನನ್ನ ಗಂಟ್ಲೆ ಅರ್ಧೋಗೋದು. ಅದ್ರ ಬದಲು ಸುಮ್ಮನೆ ಇರೋದು ವಾಸಿ. ನಡಿ ಅಲ್ಲಿ. ನೀನು ತಿಂಡಿ ತಿನ್ನಕ್ಕೆ ನಾವೆಲ್ಲ ಊರು ಸುತ್ತಕೊಂಡು ನೀನು ಹುಡ್ಕೊಂಬರ್ಬೇಕು. ನಡಿಯ ಮನೆ ಹತ್ರ. ಓಹೋ ಇದೆ ದವತರ ಮಾಡ್ತಾನೆ. ಬರ್ತೀನಿ ತಡಿಯಮ್ಮ. ಅದ್ಯಾಕಂಗೆ ಜೋರಾಗಿ ಬಾಯಿ ಮಾಡ್ತೀಯ? ಊರವರಿಗೆಲ್ಲ ಕೇಳಂಗೆ ಅತ್ಲಾಗೆ ನನ್ನ ಮರ್ಯಾದೆ ಹೋಗುತ್ತೆ. ಏನತ್ಲಾಗೆ ಇಡೀ ವಟಾರನೇ ಹುಡ್ಕೊತಾ ಇತ್ತು ಅತ್ಲಾಗೆ. ಬೀದಿ ಬೀದಿ ಅಲ್ದಿದ್ದಾಯ್ತು ಅತ್ಲಾಗೆ. ಹೋಗಲ್ಲಿ ಬಾಳೆ ಗಿಡದಡಿ ಕುತ್ಕೊಂಡು ನಿಂತವನಲ್ಲಿ. ಅದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ದ ಅತ್ಲಾಗೆ. ಹೆಂಗು ಅತ್ಲಾಗೆ ಕಾಣಿಸ್ಕೊಂಡ್ಬಿಟ್ಟೆ ನಾನು ಅತ್ಲಾಗೆ. ಹಿಂಗೆ ಆಡ್ತಿರು ಬಾಯಿ ಮೇಲೆ ಹೊಡಿತೀನಿ ನಿನಗೆ. ನಡಿ ಮನೆ ಹತ್ರ. ಇಲ್ಲಿ ದವತಾರಗಳು ಆಡ್ಕೊಂಡು ಊರಲ್ಲಿ ಬೀದಿ ಹರಿತಾನೆ. ನಾವೆಲ್ಲ ಊರು ಸುತ್ತಂಗೆ ಮಾಡ್ತಾನೆ. ಓಹೋ ಇನ್ನು ಮುಂದೆ ನಡೆಯಲ್ಲಪ್ಪೋ. ಮನೆ ಕಾಂಪೌಂಡ್ನಾಗ ಆಡ್ಬೇಕು ನೀನು. ಬೇಕಾದ್ರೆ ನಿನ್ನ ಫ್ರೆಂಡ್ಸ್ಗಳನ್ನೇ ಬೇಕಾದ್ರೆ ನೀನು ಕಾಂಪೌಂಡ್ನಾಗೆ ಕರ್ಕ. ಅವ್ರನ್ನೆಲ್ಲ ಅವ್ರ ಹತ್ರಕ್ಕೆ ನೀನು ಹೋಗ್ಬೇಡ. ಬೀದಿ ಬಿಟ್ಟು ಹೋಗ್ಬೇಕು ನೀನು ಅತ್ಲಾಗೆ. ಕಾಂಪೌಂಡ್ನಾಗ ಕರ್ಸ್ಕೊಂಡು ಎಷ್ಟೊತ್ತನ ಆಡ್ತಾನೆ ಅವನು ಬೇಡನಲ್ಲ. ನೀನು ಮಾತ್ರ ಎಲ್ಲೋ ಹೋಗ್ಬೇಡಪ್ಪ. ನಮಗೆ ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ಅವರೆಲ್ಲ ನಮ್ಮ ಬೀದಿಗೆ ಬರೋದಿಲ್ಲ. ನಮ್ಮ ಬೀದಿಲಿ ನಮ್ಮ ನಾಯಿ ಸಾಕಿದ್ದೀವಿ. ನಿಮ್ಮನ್ನ ನಾಯಿ ಕಚ್ಚಿತ್ತು ಅಂತ ಹೇಳ್ಬಿಟ್ಟು ಅವರು ಬರಲ್ಲ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ನನಗೆ ಅಲ್ಲಿ ಹೋಗಿ ಆಟಾಡೋಕೆ ಇಷ್ಟ. ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅತ್ಲಾಗೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ತೇಲುತ್ತಾ ತೇಲುತ್ತಾ ಮೋಡಿಯ ಮಾಡಿದೆ. ತೇಲುತ್ತಾ ತೇಲುತ್ತಾ ಮೋಡಿಯ ಮಾಡಿದೆ. ಟುವಿ 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 ಟುವಿ. ಅಂಕ ಬೀದಿಲೆಲ್ಲ ಏನಪ್ಪ ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಹೋದ್ಲಾಗೆ. ಮನೆಗೆ ಹೋಗಿ ಜಗಳ ಆಡ್ರು, ಬೀದಿಲಿ ಆಡ್ಬೇಡ್ರಿ. ಅಲ್ಲಿ ನೋಡಲ್ಲಿ ನಿಮ್ಮಪ್ಪ ಬುದ್ಧಿ ಹೇಳೋದು ಬಿಟ್ಟು ಹೊತ್ಲಾಗೆ ಮನೆಗೆ ಹೋಗಿ ಜಗಳ ಆಡೋದು ಅಂತ ಹೇಳ್ತೈತೆ ಅತ್ಲಾಗೆ. ಆಡು ಹುಡುಗ ತಿಂಡಿ ತಿನ್ನಾಗ ಊಟ ಮಾಡ್ದಂಗೆ ಬೀದಿ ಹೇಳ್ಕೊಂಡು ಹುಡುಗ ಜೊತೆ ಆಟ ಆಡ್ತೈತೆ ಅತ್ಲಾಗೆ. ಬಂದು ಊಟ ಮಾಡೋದ ತಿಂಡಿ ತಿನ್ನ ನೀರು ಕುಡ್ದಂತ ಕೇಳೋದಿಲ್ಲ. ಈ ಬರೀ ಇಂಥ ಹೇಳ್ಕೊಂಡು ನೀನು. ಇರ್ಲಿ ಬಿಡ ಅತ್ಲಾಗೆ. ಹುಡುಗಂದು ಆಡೋ ವಯಸ್ಸು ಆಡಲಿ. ಫ್ರೆಂಡ್ಸ್ಗಳ ಜೊತೆ ಸೇರೋ ವಯಸ್ಸು ಸೇರ್ಲಿ ಅತ್ಲಾಗೆ. ಅವನಿಗೆ ಆಡೋಕ್ಕೂ ಸ್ವಾತಂತ್ರ್ಯ ಕೊಡಲಿಲ್ಲ ಅಂದ್ರೆ ಹೆಂಗೆ ನಾವು ಹೇಳು? ಹೌದಲ್ವೇನಪ್ಪ? ನೋಡ್ರಿ ನೀವೇ ನಾನು ಅರ್ಥ ಮಾಡ್ಕೊಂಡಿದ್ದು. ನೋಡ್ರಿ ಅಮ್ಮ ಮಾತಿಗೆ ಕೇಳೋದಂತೆ. ನನ್ನ ಹೊರಗೆ ಆಟಾಡಕ್ಕೆ ಹೋಗ್ಬೇಡ ನೀನು, ಹೊತ್ತಿಗೆ ಸರಿಯಾಗಿ ತಿಂಡಿ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ದೂರುತ್ತೆ ನಮ್ಮನ್ನ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಬೀದಿಗೆ ಬರಲ್ಲ. ಯಾಕೆ ಹೇಳ್ರಿ? ನಮ್ಮ ಬೀದಿಲಿ ನಾಯಿಗಳು ತುಂಬ ಜಾಸ್ತಿ ಅಲ್ವಾ? ನಮ್ಮ ಬೀದಿಲಿ ನನಗೆ ನಾಯಿಗಳೆಲ್ಲ ಪರಿಚಯ ಆಗ್ಬಿಟ್ಟಿದ್ದಾವೆ. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಕ್ಕದ ಬೀದಿಲಿರೋರು. ಅವ್ರೇನಾದ್ರು ಇಲ್ಲಿ ಬಂತಂದ್ರೆ ನಾಯಿಗಳು ಹೋಗ್ಬಿಟ್ಟು ಅವ್ರ ಚಡ್ಡಿನ ಒಂದ್ಸರಿ ಅರ್ಧಾಕ್ಬಿಟ್ಟಿತ್ತು. ಹಂಗಾಗಿ ಅವರೆಲ್ಲ ನಮ್ಮ ಬೀದಿಗೆ ಬರಲ್ಲ. ಅದಕ್ಕೆ ನಾನೇ ಅವ್ರ ಬೀದಿಗೆ ಹೋಗಿ ಆಟಾಡಿದ್ರೆ ಅಮ್ಮ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಬೈದೈತೆ ನೋಡ್ರಿ. ಪ್ರಾಬ್ಲಮ್ ಇಸ್ ದೇರ್ ನೋಡ್ರಿ. ಅದಕ್ಕೆ ಆ ಹುಡುಗರೇ ಬೀದಿಗೆ ಬರೋದು ಅಂತ ಹೇಳ್ಬಿಟ್ಟು ಇವನೇ ಅಲ್ಲೋಗಿ ಆಟಾಡಕ್ಕೆ ಬರ್ತಾನೆ. ಅದಕ್ಕೆ ಆಟಾಡಲಿ ಬೇಡ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಡ್ಕೊಂಡು ಬರಲಿ. ದಿನೀಡಿ ಅಲ್ಲೇ ಆಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಓಡಾಡಿ ಸಾಕಾಗಲ್ವೇ? ಹುಡುಕಿ ಸಾಕಾಗಲ್ವೇ? ಎಲ್ಲೋದನಪ್ಪ ಏನು ಮಾಡಿದ್ನಪ್ಪ ಊಟ ತಿಂಡಿ ಮಾಡ್ಲಿತ್ಲಾಗೆ ನೀರು ಕುಡಿದ್ಲು ಅಂತ ಹೇಳಿ ನಮಗೆ ಸಂಕಟ ಆಗ್ತದೆ. ನೀನು ನೋಡ್ರೆ ಅದು ಉಮೇಶಪ್ಪ ಹೋಟ್ಲಲ್ಲಿ ಹೋಗಿ ಟೀ ಕಾಫಿ ಕುಡ್ಕೊಂಡು ಅಲ್ಲೇ ಇರ್ತೀನಿ ನೀನು. ಅತ್ತೆ ನೋಡ್ರೆ ಮಗು ಎಲ್ಲ ಹೋಯ್ತು ಅಂತ ಪದಾರ್ತಿರ್ತಾಗತ್ಲಾಗೆ. ನನಗೆ ಸಂಕಟ ತಡೆಯೋಕ್ಕಾಗತ್ತೆ. ಅದಕ್ಕೆ ನಾನು ಇಲ್ಲೇ ಕರ್ಕೊಂಬಂದು ಆಡಾಡಪ್ಪ ಅಂತ ಹೇಳಿದ್ದೀನಿ. ಶಿವಗಿ ಹೇಳೋದು ಸರಿನೇ. ಕಣ ಶಿವಮ್ಮ, ನೀನು ಹೇಳೋದು ಸರಿನೇ. ಹೆಂಕಣ ನಿಮ್ಮ ಫ್ರೆಂಡ್ಸ್ಗಳ್ನ ಈ ಬೀದಿಗೆ ಬರೋಕ್ಕಾಗಲ್ಲ ಅಂತಂದ್ರೆ ನಾಯಿಗಳು ಕಾಟ. ನೀನು ಅವ್ರ ಬೀದಿಗೆ ಹೋದ್ರೆ ಅಲ್ಲಿರೋ ನಾಯಿಗಳು ನೀನು ಕಚ್ಚಲ್ವೇನಪ್ಪ? ಇಲ್ಲ ಕಣಪ್ಪ, ಅವ್ರ ಬೀದಿ ನಾಯಿಗಳೆಲ್ಲ ನನಗೂ ಫ್ರೆಂಡ್ಸ್ ಆಗಿದ್ದಾವೆ. ನಾನು ಹೋಗ್ಬಿಟ್ಟು ಬಿಸ್ಕೆಟ್ ಹಾಕ್ತೀನಿಲ್ಲ, ಹಂಗಾಗಿ ಹೋದ್ ಕೂಡಲೇ ಬಂದ್ಬಿಟ್ಟು ಕೈ ಬಾಯಿ ನಗ್ತಾ ಬರ್ತವೆ ಅನ್ನೋದು. ಆ ಬೀದಿ ನಾಯಿಗಳು ನನಗೆ ಕಚ್ಚಲ್ಲ. ಅಷ್ಟರ ಮಟ್ಟಿಗೆ ನಾಯಿಗಳನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನೀನು. ಒಳ್ಳೆ ಕೆಲಸ ಬಿಡತ್ಲಾಗೆ. ಆದರೆ ಅಮ್ಮ ಹೇಳೋದು ಸರಿಯಪ್ಪ. ಅಮ್ಮ ಹೇಳೋದ್ರಲ್ಲೂ ನ್ಯಾಯ ಐತೆ. ಯಾಕೆ ಹೇಳು? ನೀನು ಕಾಣಲಿಲ್ಲ, ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಗೆ ಭಾಳ ಬೇಜಾರು. ಅದನ್ನ ಸಿಟ್ಟಿನ ರೂಪದಲ್ಲಿ ತೋರಿಸುತ್ತೆ ಅಷ್ಟೇ. ಹಂಗಾಗಿ ನೀನು ಅವ್ರ ಬೀದಿಗೆ ಹೋಗ್ಬೇಡ, ನಮ್ಮನೆ ಕಾಂಪೌಂಡ್ನಾಗ ಆಡ್ಬೇಡ. ಒಂದು ಕೆಲಸ ಮಾಡು, ಸ್ಕೂಲ್ ಮೈದಾನ ಇದಲ್ಲ ಅಲ್ಲಿಗೆ ಹೋಗ್ಬಿಡತ್ಲಾಗೆ. ಒಂದೂವರೆ ಗಂಟೆ ಆಟಾಡ್ಕೊಂಡು ಆರಾಮಾಗ್ಯಪ್ಪ. ಅಮ್ಮ ನಾನು ಇಲ್ಲಿ ಸ್ಕೂಲ್ ಹತ್ರ ಆಟ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗು. ಅಜ್ಜಿಗೋ ಅಥವಾ ಅಮ್ಮಂಗೋ ಹೋಗ್ಲಿ ನಾನೀಗೋ ಹೇಳ್ಬಿಟ್ಟು ಹೋಗು. ಅವಾಗ ಆಟಾಡಕ್ಕೆ ಹೋಗೋದಾನೆ, ಇಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅವರು ಅಡುಗೆ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರತ್ಲಾಗೆ. ನೀನು ಬಂದು ಕೂಡಲೇ ತಿಂಡಿನ ಊಟ ಮಾಡ್ಬೋದು. ಆಮೇಲೆ ಚಟ್ನಿ ಪಟ್ನಿ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ ಮಾಡಿರ್ತಾರೆ, ಚೆನ್ನಾಗಿ ಊಟ ಮಾಡ್ಬೋದು ಅಲ್ವಾ? ಹೂನಪ್ಪ, ಆಯಿತು, ಹಂಗೆ ಮಾಡ್ತೀನಿ ಬಿಡ್ರಿ ಅತ್ಲಾಗೆ. ನಾನು ಆ ಕಡೆ ಬೇರೆಗೆ ಹೋದ್ರೆ ನನ್ನ ಅಮ್ಮ ಅಜ್ಜಿ ಎಲ್ಲ ಹುಡ್ತಾರಲ್ವಾ? ಸರಿ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ ಬಿಡ್ರಿ ಅತ್ಲಾಗೆ. ಬರೀ ಹೇಳೋದಷ್ಟೇ ಅಲ್ಲ, ನುಡ್ದಾಗ ನಡ್ಕೋಬೇಕತ್ಲಾಗೆ.
ಹೇಳಿ 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 ಸಾಕಾಗ್ಬಿಟ್ಟೈತೆ ನನಗಂತ ಹೊತ್ಲಗು. ಹುಡುಗಿ ನೀನು ಹುಡ್ಕದೇ ಕೆಲಸ ದಿನ ಬೀಳೋದಾಯ್ತು ಅಂತಂದ್ರೆ ನೀನು ಹುಡುಕಿ ಕರ್ಕೊಂಬಂದು ತಿಂಡಿ ಮಾಡು ಊಟ ಮಾಡು ಅನ್ನೋದು ಹೇಳೋದೇ ಕೆಲಸ ಆಗ್ಬಿಟ್ಟೈತೆ ನನಗೆ. ನಾವು ನೀರು ಬಿಟ್ಟಾಗ ಬಟ್ಟೆ ಒಗೆಯೋದು ಬೇಡ, ಪಾತ್ರೆ ತೊಗೊಳೋದು ಬೇಡ, ನೀರಿನ ಕೆಲಸ ಮಾಡ್ಕೊಳ್ಳೋದೇ ಬೇಡ ಅತ್ಲಾಗೆ. ನೀನು ಹುಡ್ಕದೇ ಕೆಲಸ ಆಗೈತೆ ಅತ್ಲಾಗೆ. ಸರಿ ಆಯ್ತು ಬಿಡ ಮಾತ್ಲಾಗೆ. ಇನ್ನೇನು ನನ್ನ ಹುಡ್ಕೋದು ಬೇಡ ನೀವು ಹೊತ್ಲಾಗೆ. ನಾನು ಅಷ್ಟೇ ಬೆಳಗ್ಗೆ ನೀರಿಗೆ ಒಂಚೂರು ಅಡುಗೆಗೆ, ಬಟ್ಟೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ನೀರಿನ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ಕೊಂಡು ಆಟಾಡಕ್ಕೆ ಹೋಗ್ತೀನಿ. ಸರಿನಾ? ಆಗಲೇ ಶಿವಮ್ಮ ಎಲ್ಲಿತ್ತ ಹುಡುಗ ಇದು? ಇಡೀ ಊರೆಲ್ಲ ಹುಡುಕ್ಬಿಟ್ಟಮ್ಮ ನಾನು ಅಂತ ಹೊತ್ಲಾಗೆ. ಎಂಕಣ ಎಲ್ಲೋಗಿದ್ದಪ್ಪ ನೀನು? ತಿರ್ಕೊಳೈತ್ಲಾಗೆ. ಓಹೋ ಅಜ್ಜಿ ನಾನು ಎಲ್ಲೂ ಹೋಗಿರಲಿಲ್ಲ. ಪಕ್ಕದ ಬೀದಿಲಿ ಮಾದ ಇದಾನಲ್ಲ, ಮಾದ ಸೋನು ಮೋನು ಅವ್ರ ಜೊತೆಗೆ ಆಟಾಡಕ್ಕೆ ಹೋಗಿದ್ದೆ ಅತ್ಲಾಗೆ. ಅಮ್ಮ ನೋಡ್ರಿ ಇಡೀ ಊರೆಲ್ಲ ಹುಡ್ಕೊಂಬಂದಿದೆ ಅಂತ ಹೇಳ್ದೆ ಅತ್ಲಾಗೆ. ನೀನು ಅಷ್ಟೇ ಕಣಜ್ಜಿ, ನಾನು ಈ ಪಕ್ಕದ ಬೀದಿಲಿ ಇರ್ತೀನಿ, ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡ ನೀನು. ಅದಕ್ಕೆ ಇವಾಗ ನಾನು ಪಕ್ಕದ ಬೀದಿಗೆ ಹೋಗಲ್ಲ. ತಿಂಡಿ ತಿನ್ಕೊಂಡು ಸ್ಕೂಲ್ ಮೈದಾನಕ್ಕೆ ಅವ್ರನ್ನೆಲ್ಲ ಬರೋಕ್ಕೆ ಹೇಳ್ತೀನಿ ಅತ್ಲಾಗೆ. ಮುಂದೆ ಎಲ್ಲ ಅಲ್ಲೇ ಆಟಾಡ್ತೀವಿ ಅತ್ಲಾಗೆ. ಅವರು ನಮ್ಮ ಬೀದಿಗೆ ಬರೋಕ್ಕೆ ಹೆದರ್ಕೊಂತಾರೆ, ನಾಯಿ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನೇ ಅವ್ರ ಬೀದಿಗೆ ಹೋಗ್ತಿದ್ದೆ. ಅಲ್ಲಿ ಅವ್ರನ್ನ ಬೀದಿನಾಗಳೆಲ್ಲ ನನಗೆ ಕಚ್ಚಲ್ಲ, ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಹಂಗಾಗಿ. ಸರಿನಪ್ಪ ಆಯಿತು. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಕೇಳ್ತೀವಿ ತಾನೆ? ಹ್ಞೂ ಅಜ್ಜಿ ಕೇಳ್ತೀನಿ. ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಹೌದಾ? ಸರಿ ಮತ್ತೆ ನಡಿ, ಮನೆ ಹತ್ರ ಹೋಗೋಣ. ಮನೆ ಹತ್ರ ನಿಮ್ಮಮ್ಮ ಚಪಾತಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡೈತೆ, ನಡಿಯಪ್ಪ ತಿನ್ನೋಣ. ನಾವು ತಿಂದಿಲ್ಲ, ನಡಿ ಹೋಗೋಣ. ಸರಿ ಆಯ್ತು ಅಜ್ಜಿ, ನಡೀರಿ ಹೋಗೋಣ ಎಲ್ಲರೂ. ಹಾ ಅಜ್ಜಿಯ ಮುದ್ದಿನ ಮೊಮ್ಮಗ ಇವನು ಹೆಂಗ. ಅಮ್ಮ ನನಗೆ ತಿಂಡಿ ಗಿಂಡಿ ಬೇಡ ಅಮ್ಮ, ಆಮೇಲೆ ಒಂಚೂರು ಮುದ್ದೆ ಮಾಡಿಕೊಟ್ಬಿಡಮ್ಮ. ಶಿವಮ್ಮ ನಿನಗೆ ಕಣೆ ಹೇಳ್ತಿದ್ದು, ನಮ್ಮಮ್ಮ ಪುಟ್ರಂಗಮ್ಮಗೆಲ್ಲ ಹೇಳಿದ್ದು ನಿನಗೆ. ಆಮೇಲೆ ಒಂದು ಚೆಂಡು ಮುದ್ದೆ ಮಾಡಿಬಿಡಮ್ಮ. ಈ ಚಪಾತಿನ ನನಗೆ ಯಾಕೋ ಬೇಡ ಅನ್ನಿಸ್ತೈತೆ ಅತ್ಲಾಗೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ. ಮುದ್ದೆ ಮಾಡಿದಾದ್ಮೇಲೆ ಹೇಳಮ್ಮ. ಸರಿ ಆಯಿತು. ಹುಡುಗ ಒಂಚೂರು ತಿಂಡಿ ತಿನ್ಲಿ, ಆಮೇಲೆ ಒಂದು ಕೂಡಲೇ ತಿಂಡಿ ತಿಂದು ಕೂಡಲೇ ಮಾಡ್ಕೊಡ್ತೀನಿ ಕಣ್ರಿ. ಓಕೆ. ನೋಡಪ್ಪ ಇವತ್ತೇ ಕರಿಯಪ್ಪ ಬಾಯಿ ತುಂಬ ಮಾತಾಡಿದ ಅತ್ಲಾಗೆ, ನನಗೆ ಖುಷಿ ಆಯಿತು. ಹೆಂಗಣ ಬಾರಪ್ಪ ತಿಂಡಿ ತಿನ್ನು. ನೋಡಪ್ಪ ನಿಮ್ಮಮ್ಮ ಬೆಳಗ್ಗೆ ಚಪಾತಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಂದಿದ್ದಾರೆ. ತಿನ್ನಪ್ಪ, ತಿನ್ನಪ್ಪ, ಒಳ್ಳೆ ಹುಡುಗ ನೀನು. ತಿನ್ನು, ಚೆನ್ನಾಗಿ ತಿಂದು ಗುಂಡು ಗುಂಡು ಕಾಬೇಕು. ಕೊಡಮ್ಮ, ಚೆನ್ನಾಗಿ ತಿನ್ತೀನಿ ಕೊಡು. ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಚಟ್ನಿನ. ಚಪಾತಿ ಅಷ್ಟೇ ತುಂಬ ಚೆನ್ನಾಗೈತೆ, ಚಪಾತಿ ಚಟ್ನಿ ತುಂಬ ಚೆನ್ನಾಗೈತೆ. ನನಗೆ ತುಂಬ ಇಷ್ಟ ಆಯ್ತಮ್ಮ. ನೀವು ತಿನ್ರಮ್ಮ. ನೀವು ತಿನ್ನಪ್ಪ, ನೀನು ತಿಂಡಿ ತಿಂದಾದ್ಮೇಲೆ ನಾನು ಅಜ್ಜಿ ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂತೀವಿ. ನೀವು ಅಪ್ಪಾಜಿಗೆ ಮುದ್ದೆ ಬೇಕಂದ್ರೆ ಒಂಚೂರು ಮಾಡ್ಕೊಟ್ಬಿಡ್ತೀನಿ ಬೇಗ. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ಬಿಡೋಣ. ಆ ಚಟ್ನಿ ವೇಸ್ಟ್ ಮಾಡ್ಬೇಡ ಕಣ ಅಂಕ, ನಿಮ್ಮಮ್ಮ ಭಾಳ ಇಷ್ಟಪಟ್ಟು ಮಾಡಿರೋದು. ಹ್ಞೂ ಕಣಜ್ಜಿ, ವೇಸ್ಟ್ ಮಾಡಲ್ಲ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡೈತೆ. ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ಚಪಾತಿದು ಚಟ್ನಿದು. ಹೌದಾ? ಅದಕ್ಕೆ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹಾಕಿದೆ, ಹಂಗಾಗಿ ಒಳ್ಳೆ ಕಲರ್ ಬಂದಿದೆ. ನೋಡಿದ್ರ ನಿಮ್ಮನೇಲಿ ಈ ರೀತಿ ಚಿಕ್ಕ ಮಕ್ಕಳು ಊಟ ಮಾಡೋದ್ಬಿಟ್ಟು ಹೊರಗಡೆ ಆಟ ಆಡಕ್ಕೆ ಹೋಗ್ತಾವ? ಹಾಗಾದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.